ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧು VL. ಹಂಡಿಗನಾಳ ಗ್ರಾಮ ಪಂಚಾಯತಿ ಸಂಪನ್ಮೂಲ ವ್ಯಕ್ತಿಯಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮ ನಮ್ಮ ಯೋಜನೆ ಅನ್ನೋದು ನಮ್ಮ ಪಂಚಾಯತಿಯಲ್ಲಿ ಮೊದಲನೇ ಬಾರಿಗೆ ಎಲ್ಲ ಗ್ರಾಮದ ಸದಸ್ಯರುಗಳನ್ನ ಮತ್ತು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸು ಮತ್ತು ಹಳ್ಳಿ ಜನರನ್ನು ಸೇರಿ ಕೂಡಿ ಒಂದು ಸಭೆಯನ್ನು ಮಾಡ್ಕೊಂಡಿದ್ವಿ. ಈ ಸಭೆಯಲ್ಲಿ ನಾವು ಒಂದು ಕಮಿಟಿ ಮಾಡ್ಕೊಂಡ್ವಿ. ಅದ್ರ ಕಮಿಟಿ ಹೆಸರು ಬಂದುಬಿಟ್ಟು ಗ್ರಾಮ ಪಂಚಾಯತಿ ಯೋಜನಾ ಸಹಾಯಕ ಸಮಿತಿ ಅಂತೇಳ್ಬಿಟ್ಟು. ಈ ಕಮಿಟಿಯಲ್ಲಿ ನಾವು ತಗೊಂಡು ಗ್ರಾಮ ಪಂಚಾಯತಿ ಸದಸ್ಯರು, ಲೈನ್ ಡಿಪಾರ್ಟ್ಮೆಂಟ್ ಆದವರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಲೈನ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆಯವರು ಮತ್ತು NGO ಸಂಸ್ಥೆಯವರು ಮತ್ತು ಈ ರಿಟೈರ್ಡ್ ಆಗಿರ್ತಾರಲ್ವ ಇಂಥವ್ರನ್ನ ತೊಗೊಂಡು ಒಂದು ಯೋಜನಾ ಸಹಾಯಕ ಸಮಿತಿಯನ್ನಾಗಿ ಮಾಡ್ಕೊಂಡ್ವಿ. ಈ ಯೋಜನಾ ಸಹಾಯಕ ಸಮಿತಿಯನ್ನು ತೊಗೊಂಡು ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡಿಕೊಂಡು ಮತ್ತು ಇದನ್ನು ಹಳ್ಳಿಯಲ್ಲಿ ತೊಗೊಂಡೋದ್ವಿ. ಈ ಹಳ್ಳಿಯಲ್ಲಿ ಹೋಗ್ಬಿಟ್ಟು ವಾರ್ಡ್ ಮಟ್ಟದ ಒಂದು ಯೋಜನಾ ಸಹಾಯಕ ಸಮಿತಿ ಅನ್ನೋದನ್ನು ಮಾಡ್ಕೊಂಡ್ವಿ. ಈ ವಾರ್ಡ್ ಮಟ್ಟದ ಯೋಜನಾ ಸಹಾಯಕ ಸಮಿತಿಯನ್ನು ಮಾಡಿಕೊಂಡು ಈ ಹಳ್ಳಿಯಲ್ಲಿ ನಾವು ಯೋಜನೆ ತಯಾರಿ ಮಾಡಬೇಕಂದ್ರೆ, ಹಳ್ಳಿಯಲ್ಲಿರೋ ಸಮಸ್ಯೆಗಳನ್ನೆಲ್ಲ ತಿಳಿಬೇಕಾದ್ರೆ ನಾವೇನು ಒಂದು ಸಹಾಯಕ ಸಮಿತಿಯನ್ನು ಮಾಡ್ಕೊಂಡಿದ್ವಲ್ಲ, ಎಲ್ಲ ಒಂದು ಕಾಲ್ನಡಿಗೆ ಮೂಲಕ ಹಳ್ಳಿಯಲ್ಲೆಲ್ಲ ಇದು ನಡ್ಕೊಂಡು ಹೋಗಿ ಬಂದ್ವಿ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಯಾವ ರಸ್ತೆಯಲ್ಲಿ ಏನು ಸಮಸ್ಯೆ ಇದೆ ಮತ್ತು ಯಾವ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಎಲ್ಲ ಕಾಲ್ನಡಿಗೆ ಮೂಲಕ ಎಲ್ಲ ಯೋಜನಾ ಸಹಾಯಕ ಸಮಿತಿ ನೋಡ್ಕೊಂಡು ಬಂದ್ಬಿಟ್ಟು ಒಂದು ಸಾಮಾಜಿಕ ನಕ್ಷೆ ಮತ್ತು ಸಂಪನ್ಮೂಲ ನಕ್ಷೆ ಎರಡು ರೀತಿಯ ನಕ್ಷೆಗಳನ್ನು ಮಾಡ್ಕೊಂಡ್ವಿ. ಈ ಸಾಮಾಜಿಕ ನಕ್ಷೆ ಅನ್ನೋದು ಗ್ರಾಮದ ಒಳಭಾಗದಲ್ಲಿ ಏನು ಬರುತ್ತೆ ಇದನ್ನು ನಾವು ಸಾಮಾಜಿಕ ನಕ್ಷೆ ಅಂತ ಹೇಳ್ತೀವಿ. ಈ ಗ್ರಾಮದಿಂದ ಹೊರಗಡೆ ಇರೋಂಥದ್ದು ಅಂದರೆ ಕೆರೆ, ಕುಂಟೆ, ಗೋಮಾಳ, ಸ್ಮಶಾನ ಇಂಥವನ್ನ ಸಂಪನ್ಮೂಲ ನಕ್ಷೆ ಅಂತ ನಾವು ಕರಿತೀವಿ. ಇದನ್ನು 2 ಚಿತ್ರವನ್ನಾಗಿ ಮಾಡ್ಕೊಂಡ್ವಿ. ಈ ಸಾಮಾಜಿಕ ನಕ್ಷೆಯಲ್ಲಿ ಪ್ರತಿ ಹಳ್ಳಿಯಲ್ಲಿರುವಂಥ ಪ್ರತಿಯೊಂದು ಮನೆಗಳನ್ನು ನಾವು ಬಿಡಿಸ್ಕೊಂಡು ಯಾವ್ಯಾವ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಗ್ರಾಮದ ಎಲ್ಲ ಜನರನ್ನ ಕೂಡಿ ಇಲ್ಲಿ ನಾವು ಏನೇನು ಸಮಸ್ಯೆಯಿಂದ ಪಟ್ಟಿ ಮಾಡ್ಕೊಂಡ್ವಿ. ಹಾಗೆ ಸಂಪನ್ಮೂಲ ನಕ್ಷೆಯನ್ನು ತಗೊಂಡು ಗ್ರಾಮದ ಹೊರಭಾಗದಲ್ಲಿರುವಂಥ ಗೋಮಾಳ, ಕುಂಟೆ, ಸ್ಮಶಾನ ಇದರಲ್ಲಿ ಏನು ಸಮಸ್ಯೆ ಇದೆ, ಈ ಗೋಮಾಳದಲ್ಲಿ ಏನು ಗಿಡ ನಾಟಿ ಮಾಡಬೇಕಾ, ಸ್ಟೆಂಚಸ್ ಮಾಡಬೇಕಾ, ಇಲ್ಲ ಸ್ಮಶಾನದಲ್ಲಿ ಏನು ಕ್ಲಿಯರ್ ಬುಷ್ ಮಾಡಬೇಕಾ, ಇಲ್ಲ ಕೆರೆಯಲ್ಲಿ ಹೂಳು ತೆಗಿಬೇಕಾ, ಇಂಥದ್ದು ಉದಾಹರಣೆಗೆ ಇಂಥವೆಲ್ಲ ಪಟ್ಟಿ ಮಾಡ್ಕೊಂಡ್ವಿ. ಈ ಪಟ್ಟಿ ಮಾಡಿಕೊಂಡು ಮತ್ತೆ 3 ರೀತಿಯ FGD ಅಂದರೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡಿದ್ವಿ. ಒಂದು ಮಹಿಳೆಯರ ಜೊತೆ ಮಾಡೋದಕ್ಕೆ ಇವನು ನಾವು ಏನು ಮೊದಲನೇ ಮಾಡ್ಕೊಂಡಿದ್ವಿ ವಾರ್ಡ್ ಮಟ್ಟದ ಯೋಜನಾ ಸಹಾಯಕ ಸಮಿತಿಯಲ್ಲಿ ಇದರಾಗಿ ಮೂರಾಗಿ ಡಿವೈಡ್ ಮಾಡ್ಕೊಂಡ್ವಿ. ಈ ಹೆಂಗಸರು ಏನಿರ್ತಾರೆ ಮಹಿಳೆಯರಿಗೆ ಒಂದು ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡೋದಕ್ಕೆ ಅಂಗನವಾಡಿ ಟೀಚರು, ಆಶಾ ವರ್ಕರು ಇವ್ರನ್ನ ಗುಂಪು ಮಾಡಿಬಿಟ್ಟು ಮಹಿಳೆಯರ ಜೊತೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಲ್ಲಿ ರೈತರ ಜೊತೆ ಮಾತಾಡೋದಕ್ಕೆ ಏನು ಹಳ್ಳಿಯಲ್ಲಿ ಹಿರಿಯರಿರ್ತಾರೆ ಮತ್ತು ರೈತರಿರ್ತಾರೆ ಇವ್ರ ಜೊತೆ ಕೂಡಿ ಎಲ್ಲ ಹಳ್ಳಿಯಲ್ಲಿರುವಂಥ ಎಲ್ಲ ರೈತರ ಜೊತೆ ಸೇರಿ ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಯುವಕರು ಏನಿರ್ತಾರೆ ಇವ್ರ ಜೊತೆ ಸೇರಿ ಯುವಕರದ ಏನಾದರೂ ಸಮಸ್ಯೆ ಇದೆ ಅವ್ರದ್ದು ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡಿಬಿಟ್ಟು ಎಲ್ಲ ಏನು ಸಮಸ್ಯೆಗಳು ಬಂದಿರ್ತವೆ, ಈ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳು ಬಂದಿದ್ದಾವೆ, ಏನೇನು ಕಾಮಗಾರಿಗಳು ಬಂದಿದ್ದಾವೆ ಇದನ್ನೆಲ್ಲ ಪಟ್ಟಿ ಮಾಡಿ ವಾರ್ಡ್ ಸಭೆಯನ್ನು ಮಾಡ್ತೀವಿ. ಈ ವಾರ್ಡ್ ಸಭೆಯಲ್ಲಿ ವಾರ್ಡ್ಗೆ ಸಂಬಂಧಿಸಿದಂಥ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒಳಗೊಂಡಂತೆ ಹಾಗೂ ಗ್ರಾಮದ ಎಲ್ಲ ಮಹಿಳೆಯರು ಮತ್ತು ರೈತರು, ಎಲ್ಲ ಯುವಕರು, ಮಕ್ಕಳು ಎಲ್ಲರೂ ಸೇರಿದಂತೆ ವಾರ್ಡ್ ಮಟ್ಟದ ಸಭೆಯನ್ನು ಮಾಡ್ತೀವಿ. ಈ ಸಭೆಯಲ್ಲಿ ನಮ್ಮದು ಏನೇನು ಫೋಕಸ್ ಗ್ರೂಪ್ ಡಿಸ್ಕಷನಲ್ಲಿ ಏನೇನು ಕಾಮಗಾರಿಗಳು ಬಂದಿರ್ತವೆ ಆ ಕಾಮಗಾರಿಗಳನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಮೆಂಬರ್ ಏನಿರ್ತಾರೆ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವ್ರ ಹತ್ರ ಅನುಮೋದನೆ ತೊಗೊತೀವಿ. ವಾರ್ಡ್ ಮಟ್ಟದಲ್ಲಿ ಈ ಅಭಿವೃದ್ಧಿ ತೊಗೊಂಡು ಇದನ್ನು ನಾವು ಈ ಸಮಸ್ಯೆಗಳನ್ನು ಈ ಪಟ್ಟಿಯನ್ನು ತೊಗೊಂಡು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಅಂತ ಮಾಡ್ತೀವಿ. ಈ ಗ್ರಾಮ ಸಭೆಗೆ ಹಳ್ಳಿಯಲ್ಲಿ ಭಿತ್ತಿಪತ್ರಗಳು ಮತ್ತು ಈ ಡಂಗೂರ ಮತ್ತು ಈ ಅನೌನ್ಸ್ಮೆಂಟು, ಮೈಕ್ ಅನೌನ್ಸ್ಮೆಂಟ್, ಈ ಧ್ವನಿವರ್ಧಕಗಳ ಮೂಲಕ ಹಳ್ಳಿಯಲ್ಲಿರುವ ಎಲ್ಲ ಹಳ್ಳಿಗಳ ಸಂಬಂಧಪಟ್ಟಂಗೆ ಕರೆದು ಗ್ರಾಮ ಸಭೆಯನ್ನು ನಾವು ತೊಗೊತೀವಿ. ಈ ಗ್ರಾಮ ಸಭೆಗೆ ಮುಂಚೆ ನಾವು ಈ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ವಾರ್ಡ್ ಸಭೆ ಏನಾಗಿರುತ್ತೆ, ವಾರ್ಡ್ ಸಭೆಯಲ್ಲಿ ಬಂದಂಥ ಪಟ್ಟಿಯನ್ನು ತೊಗೊಂಡು ಗ್ರಾಮ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿಗಳಂತ ಇರುತ್ತೆ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಅಂತ ಇರುತ್ತೆ. ಆ ಸ್ಥಾಯಿ ಸಮಿತಿಯಲ್ಲಿ ಇಲ್ಲಿ ಬಂದಂಥ ಪಟ್ಟಿಗಳನ್ನು ತಗೊಂಡು ಅವರು ಯಾವ್ಯಾವ ಅನುಮೋದನೆ ಮಾಡಬೇಕು ಕಾಮಗಾರಿಗಳನ್ನು ತಗೊಂಡು ಅನುಮೋದನೆ ಮಾಡ್ತಾರೆ. ಅದನ್ನು ಗ್ರಾಮ ಸಭೆಯಲ್ಲಿ ಮುಂದಿನ ದಿನದಲ್ಲಿ ಗ್ರಾಮ ಸಭೆ ಮಾಡ್ತಾರೆ. ಗ್ರಾಮ ಸಭೆಯಲ್ಲಿ ಕಾಮಗಾರಿಗಳ ಅನುಮೋದನೆ ಪಟ್ಟಿಯನ್ನೆಲ್ಲ ಅವರಿಗೆ ಬಂದಿರುವಂಥ ಎಲ್ಲ ಗ್ರಾಮಸ್ಥರಿಗೆ ತಿಳಿಸ್ಕೊಡ್ತಾರೆ. ಮತ್ತು ಇದನ್ನು ನಾವು ಗ್ರಾಮ ಸ್ವರಾಜ್ ಆ್ಯಪಲ್ಲಿ ತಂತ್ರಾಂಶದಲ್ಲಿ ಇದನ್ನು ಜೋಡಣೆ ಮಾಡ್ತೀವಿ.